ಪರಮ ಪೂಜ್ಯ ಸದ್ಗುರು ಶ್ರೀ ಅವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳೆಯ ನಮಃ. ನಾನು ಮಹಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಆತ್ಮೀಯ ಶರಣುಗಳಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಅವಗುಣ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಪ್ರತಿಯೊಬ್ಬರಲ್ಲಿ ಅವಗುಣಗಳು ಇದ್ದೇ ಇರುತ್ತವೆ. ಆದರೆ ಅವಗುಣಗಳನ್ನು ನಾವು ಒಂದೊಂದಾಗಿ ಕಡಿಮೆ ಮಾಡಿಕೊಳ್ಳುತ್ತಾ ಇರಬೇಕು. ಒಂದು ಮನೆ ಹೇಗೆ ಸ್ವಚ್ಛ ಇರುತ್ತದೆಯೋ, ಆ ಮನೆ ಸ್ವಚ್ಛವಾಗಿರಲಿಕ್ಕೆ ಕಸಬರಿಗೆ ಮುಖ್ಯವಾಗಿರುತ್ತದೆಯೋ, ಅದೇ ರೀತಿಯಾಗಿ ನಮ್ಮ ಅವಗುಣಗಳನ್ನು ತಿದ್ದಲು ಮನೆಯಲ್ಲಿ ಹಿರಿಯರು ಇರಲೇಬೇಕು. ಕಿಟಕಿಯಿಂದ ಬಾಗಿಲದಿಂದ ಬರುವ ಧೂಳನ್ನು ನಾವು ಹೇಗೆ ಕಸಬರಿಗಿಂದ ಸ್ವಚ್ಛ ಮಾಡುತ್ತೇವೆಯೋ, ಹಾಗೆ ಅವರು ಗುರು ಹಿರಿಯರು ನಮ್ಮಲ್ಲಿರುವ ಅವಗುಣಗಳನ್ನು ಸ್ವಚ್ಛ ಮಾಡುತ್ತಲೇ ಇರುತ್ತಾರೆ. ಆದರೆ ವಿಪರ್ಯಾಸವಾಗಿ ನಾವು ಅವರ ಮೇಲೆ ಸಿಟ್ಟು ತಾಳುತ್ತೇವೆ, ಅವರನ್ನು ತಿರಸ್ಕರಿಸುತ್ತೇವೆ, ಗೌರವಿಸುವುದಿಲ್ಲ. ಹೀಗೆ ನಮ್ಮ ಅವಗುಣಗಳೇ ನಮಗೆ ಪಾಪವಾಗುತ್ತವೆ. ಆ ಪಾಪ ಕರ್ಮ ನಮಗೆ ಬೆನ್ನಟ್ಟಿ ಬರುತ್ತವೆ. ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ. ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ. ಲಿಂಗವಂತನು ಲಿಂಗವಂತರಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಮುನಿಯ. ಲಿಂಗ ಭಕ್ತನು ಲಿಂಗಪಥವ ಹೇಳಿದರೆ ಸರಿಸುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಶಿವನು ಮೆಚ್ಚುವ ರೀತಿಯಲ್ಲಿ ನಮ್ಮ ಜೀವನ ಸಾಗಬೇಕು. ಶಿವ ಮೆಚ್ಚದ ರೀತಿಯಲ್ಲಿ ನಮ್ಮ ಕರ್ಮಗಳನ್ನು ಮಾಡಲೇಬಾರದು. ನಮ್ಮ ಉನ್ನತಿಗಾಗಿ ಆಗಲಿ ಅಥವಾ ಸಮಾಜದ ಉನ್ನತಿಗೆ ಆಗಲಿ ನಮ್ಮ ದುರ್ಗುಣಗಳನ್ನು ನಾವು ಕೈ ಬಿಡಬೇಕು. ಆ ಅವಗುಣಗಳನ್ನು, ಅನಾಚಾರವನ್ನು ಗುರು ಹಿರಿಯರು ನಮಗೆ ತಿದ್ದಿ ಹೇಳುತ್ತಾರೆ. ನಮ್ಮ ಅವಗುಣಗಳನ್ನು, ದುರ್ಗುಣಗಳನ್ನು ನಾಶಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಹಿರಿಯರು, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕೊಲ್ಲಲು ಬಯಸುವುದಿಲ್ಲ. ಆ ಮಕ್ಕಳ ಅವಗುಣಗಳಿಗೆ ಅವನು ಸಿಟ್ಟಾಗುತ್ತಾನೆ, ಬುದ್ಧಿ ಹೇಳುತ್ತಾನೆ. ಲಿಂಗವಂತನು ಲಿಂಗವಂತ ದುಷ್ಟರಿಗೆ ಉಪದೇಶ ಮಾಡಿದಾಗ ಆ ದುಷ್ಟತನ ನಿವಾರಣೆಯಾಗುತ್ತದೆ. ಆದರೆ ಶಿವಲಾಂಛನಗಳನ್ನು ಬಯಸುವುದಿಲ್ಲ. ಲಿಂಗಾಚಾರಗಳನ್ನು ಹೇಳುವ ಉಪದೇಶಕನಿಗೆ ಯಾರು ಹೊಟ್ಟೆ ಕಿಚ್ಚು ಪಡುತ್ತಾರೆ ಅಂಥವರನ್ನು ಲಿಂಗದೇವ ಮೆಚ್ಚುವುದಿಲ್ಲ. ಅದಕ್ಕಾಗಿ ಶಿವನು ಮೆಚ್ಚದ ಕರ್ಮಗಳನ್ನು ನಾವು ಮಾಡಲೇಬಾರದು. ಅದು ಪಾಪದ ಕೆಲಸ. ಕರ್ಮ ಮಾಡುವಾಗ ನಾವು ವಿಚಾರಿಸಬೇಕು, ಯೋಚಿಸಬೇಕು. ಮಾತನಾಡುವಾಗ, ನುಡಿಯುವಾಗ, ನಡೆಯುವಾಗ ಎಚ್ಚರದಿಂದ, ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ, ಪ್ರಜ್ಞೆಯಿಂದ ನಾವು ಸಾಗಬೇಕು.